ನಮಸ್ಕಾರ. ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಉಸಿರಿರೋವರೆಗೂ ಗಂಡನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಮಕ್ಕಳ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತಾರೆ. ಉಸಿರಿರೋವರೆಗೂ ಗಂಡನ ಜೊತೆ ಜಗಳನೇ ಆಡಲ್ಲ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಯಾವ ಹೆಣ್ಣಿಗೆ ಮೊದಲು ತಾಳ್ಮೆ ಸಮಾಧಾನ ಇರುತ್ತೋ, ಮೇಯ್ನು ಹೆಣ್ಮಕ್ಳಲ್ಲಿ ತಾಳ್ಮೆ ಸಮಾಧಾನ ಬೆಳೆಸ್ಕೊಬೇಕು. ಯಾವ ಹೆಣ್ಣಿನಲ್ಲಿ ತಾಳ್ಮೆ ಸಮಾಧಾನ ಇರುತ್ತೋ, ಮತ್ತು ಮನೆ ಒಳಗಡೆ ಎಸ್ಪೆಷಲಿ ಹೆಣ್ಮಕ್ಳು ಜಿಪುಣರಾಗಿರ್ಬೇಕಂತೆ. ಯಾವ ಮನೆಯಲ್ಲಿ ಹೆಣ್ಮಕ್ಳು ಜಿಪುಣತನ ಮಾಡ್ತಿರ್ತಾರೋ, ಅಂದರೆ ಇವಾಗ ಗಂಡು ಮಕ್ಕಳು ಎಸ್ಪೆಷಲಿ ಗಂಡ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿರ್ತಾನೆ ದುಡ್ಡು ಅಂದ್ಕೊಳ್ಳಿ. ಈ ಹೆಂಡತಿ ಆದವಳು ಯಾಕ್ರಿ ಅಷ್ಟಕ್ಕೊಂದೆಲ್ಲ ಖರ್ಚು ಮಾಡ್ತೀರಾ ಅಂತ ಜಿಪುಣತನ ಮಾಡಬೇಕು. ಮತ್ತು ತಾಳ್ಮೆ ಸಮಾಧಾನ ಇರಬೇಕು, ಮತ್ತು ಆಧ್ಯಾತ್ಮಿಕವಾಗಿ ಇರಬೇಕು. ಸ್ಪಿರಿಚುವಲ್ ಸೈಡ್ ಇರಬೇಕು. ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಸೈಡ್ ಇದ್ದ ಹೆಣ್ಮಕ್ಕಳು ಖಂಡಿತವಾಗ್ಲೂ ಗಂಡನನ್ನು ಮಕ್ಕಳ ಉಸಿರಿರೋವರೆಗೂ ಕಣ್ಣಿನಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂತಾರೆ. ಗಂಡನ ಜೊತೆ ಜೀವನ ಪೂರ್ತಿ ಜಗಳನೇ ಆಡಲ್ಲ. ಖಂಡಿತವಾಗ್ಲು ಇದು ಭಾಳ ಮೇಯ್ನ್ ಇಂಪಾರ್ಟೆಂಟು. ಅತ್ತೆ ಮಾವನ್ನೂ ಚೆನ್ನಾಗಿ ನೋಡ್ಕೊತಾರೆ, ಗಂಡನ್ನೂ ಚೆನ್ನಾಗಿ ನೋಡ್ಕೊತಾರೆ, ಮಕ್ಕಳನ್ನೂ ಚೆನ್ನಾಗಿ ನೋಡ್ಕೊತಾರೆ. ಉಸಿರಿರೋವರೆಗೂ ತನ್ನ ಕುಟುಂಬ, ತನ್ನ ಸಂಸಾರಕ್ಕೋಸ್ಕರ ಜೀವನ ಮಾಡ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಹೇಳ್ತಾ ಹೋಗ್ತೀನಿ ನೋಡಿ. ಈ ಎಸ್ಪೆಷಲಿ ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದ ಹೆಣ್ಮಕ್ಳು, ಕನ್ಯಾ ರಾಶಿ ಹಸ್ತಾ ನಕ್ಷತ್ರದ ಹೆಣ್ಮಕ್ಳು, ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದ ಹೆಣ್ಮಕ್ಳು, ಮತ್ತು ತುಲಾರಾಶಿ ವಿಶಾಖ ನಕ್ಷತ್ರದ ಹೆಣ್ಮಕ್ಳು, ಈ ಮೇಷರಾಶಿ ಕೃತಿಕಾ ನಕ್ಷತ್ರದ ಹೆಣ್ಮಕ್ಳು, ಈ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರದ ಹೆಣ್ಮಕ್ಳು, ಈ ತುಲಾರಾಶಿ ವಿಶಾಖ ನಕ್ಷತ್ರ. ಈ ಒಂದು ರಿಲೇಟೆಡ್ಸಲ್ಲಿರೋ ಹೆಣ್ಮಕ್ಳು ಒಂದು 100ಕ್ಕೆ 5% 10% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ತುಂಬ ತಾಳ್ಮೆ ಸಮಾಧಾನ ಇರ್ತಾರೆ. ಗಂಡನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಗಂಡನಿಗೋಸ್ಕರ ಮನೆಯಲ್ಲಿ ಎಲ್ಲ ವಿಚಾರದಲ್ಲೂ ಸಹಿಸ್ಕೊಂಡು ಮಾಡಿಕೊಂಡು ಸಂಸಾರನ ನಿಭಾಯಿಸ್ಕೊಂಡು ಮನೆಯ ಒಂದು ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ, ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ, ಗಂಡನ ಯಶಸ್ಸಿಗೆ ಪಾತ್ರರಾಗ್ತಾರೆ. ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದ ಹೆಣ್ಮಕ್ಳು 100ಕ್ಕೆ 5 to 10% ಆಫ್ ದಿ ಪೀಪಲ್ಸ್. ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು. ಇನ್ನು ಈ ವೃಷಭ ರಾಶಿ ಈ ಕೃತಿಕಾ ನಕ್ಷತ್ರನೂ ಬರ್ತಾರೆ. ವೃಷಭ ರಾಶಿ ಕೃತಿಕಾ ನಕ್ಷತ್ರದ ಹೆಣ್ಮಕ್ಳು ಬರ್ತಾರೆ. ಸೊ ಹಿಂಗಾಗಿ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ತಾಳ್ಮೆ ಸಮಾಧಾನದಿಂದ ಇರ್ತಾರೋ, ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಲೆವೆಲಲ್ಲಿ ಇರ್ತಾರೋ, ಖಂಡಿತವಾಗ್ಲೂ ಮತ್ತು ಮನೆಯಲ್ಲಿ ನನಗೆ ಅದು ಬೇಕು, ಇದು ಬೇಕು, ಅದು ಕೊಡಿಸು, ಇದು ಕೊಡಿಸು, ಇನ್ನೊಂದು ಮತ್ತೊಂದು, ಅದು ಬೇಕು, ಇದು ಬೇಕು, ಅಲ್ಲೋಗೋಣ ಇಲ್ಲೋಗೋಣ ಅಂತ ಯಾರು ಅಪೇಕ್ಷೆ ಮಾಡಲ್ಲೋ ಮನೆಯಲ್ಲಿ ಹೆಣ್ಮಕ್ಳು ಹೆಂಡತಿ, ಖಂಡಿತವಾಗ್ಲೂ ಆ ಮನೆ ಏಳಿಗೆ ಅಭಿವೃದ್ಧಿ ಆಗುತ್ತೆ, ಮನೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ, ಗಂಡನು ಏಳಿಗೆ ಅಭಿವೃದ್ಧಿ ಆಗ್ತಾನೆ,
ಯಶಸ್ಸು ಕಾಣ್ತಾನೆ ಜೀವನದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.